ರೀತಿಯಾಗಿ ಯಾವತ್ತಾದರೂ ಫೇಸ್ ಪ್ಯಾಕ್ ಹಾಕಿದ್ದೀರಾ? ಇಲ್ಲ ಅಂತಂದರೆ ಇವತ್ತು ನಾನು ಹೇಳ್ಕೊಡ್ತೀನಿ. ಆ ಫೇಸ್ ಪ್ಯಾಕನ್ನು ನೀವು ಹಾಕೋಬಹುದು. ಬಹಳನೇ ಈಸಿ ಆಗೈತಿ. ಎರಡು ಇಂಗ್ರೀಡಿಯೆಂಟ್ ಸಾಕು ನಮಗೆ ಇದಕ್ಕೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಸಮೃದ್ಧಿ ಜೀವನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಿಂಪಲ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ತೊಗೊಂಡ್ಬಂದಿದ್ದೀನಿ. ಸಿಂಪಲ್ ಅಪ್ಪ ಅಂತೀರಾ? ನೋಡ್ರಿ, ಈ ರೀತಿಯಾಗಿ ಯಾವತ್ತಾದರೂ ಫೇಸ್ ಪ್ಯಾಕ್ ಹಾಕಿದ್ದೀರಾ? ಇಲ್ಲ ಅಂತಂದರೆ ಇವತ್ತು ನಾನು ಹೇಳ್ಕೊಡ್ತೀನಿ. ಆ ಫೇಸ್ ಪ್ಯಾಕನ್ನು ನೀವು ಹಾಕೋಬಹುದು. ಬಹಳನೇ ಈಸಿ ಆಗೈತಿ. ಎರಡು ಇಂಗ್ರೀಡಿಯೆಂಟ್ ಸಾಕು ನಮಗೆ ಇದಕ್ಕೆ. ಅದು ಹೆಂಗೆ ಮಾಡಿದೆ ಅಂತ ಹೇಳಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ರೆಮಿಡಿ ಯಾವುದಕ್ಕಪ್ಪ ಅಂತ ಅಂದ್ರೆ ಟ್ಯಾನ್ ದೂರ ಮಾಡ್ತೈತಿ, ಕಪ್ಪು ಕಲೆಗಳನ್ನ ದೂರ ಮಾಡ್ತೈತಿ, ಆಮೇಲೆ ಎಕ್ಸ್ಫೋಲಿಯೇಟ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು, ಆಮೇಲೆ ನರಿಶ್ಮೆಂಟ್ ಕೊಡ್ತೈತಿ ಸ್ಕಿನ್ನಿಗೆ. ಅದಕ್ಕೋಸ್ಕರ ಈ ಒಂದು ಫೇಸ್ ಪ್ಯಾಕನ್ನು ಇವತ್ತು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಬಹಳ ಈಸಿ ಆಗೈತಿ, ಅಷ್ಟೇ ಎಫೆಕ್ಟಿವ್ ಆಗಿದೆ. ಬರ್ರಿ ಇದು ಹೆಂಗೆ ಮಾಡೋದು ಅಂತ ಹೇಳೋದು ನೋಡ್ಕೊಂಡು ಬರೋಣ ನಾವು. ಬರೀ ಎರಡು ಇಂಗ್ರೀಡಿಯೆಂಟ್ ಸಾಕು ಫ್ರೆಂಡ್ಸ್. ಈ ಒಂದು ಫೇಸ್ ಪ್ಯಾಕಿಗೆ ನಮಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಾನು ಕಾಫಿ ಪೌಡರ್ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಇಲ್ಲಿ ಬೇಕಿದ್ರೆ ಸಕ್ಕರೆನೂ, ನೀವು ಸಕ್ಕರೆ ಪೌಡರ್ ಬೇಕಿದ್ರೆ ಹಾಕೋಬಹುದು. ಒಂದು ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡ್ರಿ ಅಂದ್ರೆ 2 ಸ್ಪೂನಷ್ಟು ಸಕ್ಕರೆ ಹಾಕೋರಿ. ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡ್ರೆ 1 ಸ್ಪೂನಷ್ಟು ಸಕ್ಕರೆ ಹಾಕೋರಿ. ಇದಕ್ಕೆ 1 ಸ್ಪೂನಷ್ಟು ನಾನು ನೀರು ಹಾಕೊಂಡಿದ್ದೀನಿ. ನೀರು ಹಾಕೊಂಡಿದ್ದ ಚೆನ್ನಾಗಿ ನಾನು ಈ ಒಂದು ಚಾ ಸೊಸರನ್ನು ತೊಗೊಂಡು ತಿಕ್ತಾ ಇದ್ದೀನಿ. ಎಷ್ಟು ತಿಕ್ಬೇಕಪ್ಪ ಅಂತ ಅಂದ್ರೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಒಂದು ಕ್ರೀಮ್ ಆಗುತ್ತೆ ಅಂದ್ರೆ ಇದು ನಮ್ಗೆ. ಆದರೆ ಇದನ್ನು ನಾವು ಮಾಡಿ ಇಟ್ಕೊಳಕ್ಕಾಗಂಗಿಲ್ಲ, ಬೇಕು ಅಂದಾಗ ನಾವು ಮಾಡ್ಕೋಬೇಕಾಗತ್ತಿ. ಆದ್ರೆ ಎಷ್ಟು ಒಳ್ಳೆ ರೆಮಿಡಿ ಐತೆ ಅಂತ ಅಂದ್ರೆ ಇದು ನಮ್ಮ ಸ್ಕಿನ್ನಲ್ಲಿ ಟ್ಯಾನು ಮತ್ತು ಕಪ್ಪು ಕಲೆಗಳನ್ನ ದೂರ ಮಾಡ್ತೈತಿ, ನಮ್ಮ ಸ್ಕಿನ್ನನ್ನು ನರಿಶ್ ಮಾಡ್ತೈತಿ. ಒಂದ್ಸರ್ತಿ ಈ ಕ್ರೀಮನ್ನು ನೀವು ರೆಡಿ ಮಾಡಿಕೊಂಡು ಟ್ರೈ ಮಾಡಿ ನೋಡ್ರಿ. ನೋಡಿದ್ರಲ್ಲ ಎಷ್ಟು ಈಸಿ ಆಗೈತಲ್ಲ, ಭಾಳನೇ ಚೆನ್ನಾಗೈತೆ ನೋಡ್ರಿ. ಕ್ರೀಮ್ ಆದಂಗೆ ಆಗೈತಿ ಇದು. ಈ ಒಂದು ಕ್ರೀಮನ್ನು ನಾವೇನು ಬೇಕಂದ್ರೆ ಇದಕ್ಕೆ ನಾನು ಇನ್ನೂ ಒಂದೇ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕ್ತೀನಿ. ಇಲ್ಲಿ ಬರೀ ನಾವು ಕಾಫಿ ಮತ್ತು ಸಕ್ಕರೆ ಎರಡನ್ನೇ ಹಾಕಿದ್ದೀವಿ. ತೊಗೊಂಡು ನಾವು ಹಿಂಗೆ ತಿಕ್ಕಿದ್ದಕ್ಕೆ ಇಷ್ಟು ಚೆನ್ನಾಗಿ ನಮ್ಗೆ ಕ್ರೀಮ್ ಆಗೈತಿ. ಇಲ್ಲಿ ನೋಡ್ರಿ, ಇದಕ್ಕೆ ನಾನು ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಇಲ್ಲಿ ಹಾಕೊತೀನಿ. ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೊಂಡು ಚೆನ್ನಾಗಿದೆ. ನಾವು ನೋಡ್ರಿ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೊಂಡು ನಾನು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ರಿ ಫೇಸ್ ಪ್ಯಾಕನ್ನು ನಾವು ಹಾಕೋಣ. ಏನಪ್ಪ ಇದ್ರಾಗ ಏನೈತೆ ಅಂತೀರಾ? ಇಲ್ಲ, ಇದರಲ್ಲಿ ಕಾಫಿಯಲ್ಲಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡುವಂಥ ಶಕ್ತಿ ಐತಿ. ಮತ್ತು ನಮಗೆ ಈ ಒಂದು ಸಕ್ಕರೆನೂ ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಕಾಫಿ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದಲ್ದ ನಮ್ಮ ಸ್ಕಿನ್ನಲ್ಲಿರುವಂಥ ಕಪ್ಪು ಕಲೆ, ಬಂಗು ಏನೈತಿ, ಆಮೇಲೆ ಈ ಡಾರ್ಕ್ ಸರ್ಕಲ್ ಏನೈತಿ ಎಲ್ಲನೂ ಇದು ಹೊರಸಾಕ ನಮಗೆ ಸಹಾಯ ಮಾಡ್ತೈತಿ. ಇದು ನಮಗೆ ಹಾಕಿ ಭಾಳ ಹೊತ್ತೇನು ಬಿಡೋದು ಬೇಕಾಗಿಲ್ಲ. ನಾವು ಭಾಳ ಬೇಗನೆ ನಮಗಿದು ಆರ್ತೈತಿ. ಇದನ್ನು ಹಾಕೋದು ಆರಿಸೋದು ನಮಗೆ ತಡ ಆಗಂಗಿಲ್ಲ. ಇದೊಂಚೂರು ಮಾಡೋದೇ ನಮಗೆ ಒಂದು ಪ್ಯಾಕನ್ನು ರೆಡಿ ಮಾಡೋದು ಒಂದು ಸ್ವಲ್ಪ ಅದು ಸಕ್ಕರೆ ಕರಗೋ ಮಟ್ಟ ನಾವು ಸ್ವಲ್ಪ ತಿಕ್ಬೇಕಾಗತ್ತಲ್ಲ. ಇದೊಂಥರ ಹೊಸ ರೆಮಿಡಿ ಐತಲ್ಲ ನಿಮ್ಗೆ. ಈಗ ಇದನ್ನ 2 ಸರ್ತಿ ನಾನು ಹಾಕಿದ್ದೆ. 2 ಸರ್ತಿ ಹಾಕಿ ನಂತರ ನಿಮ್ಮ ಎದುರಿಗೆ ನಾನು ಇದನ್ನ ತೊಂಬರಾಕೊಂತೀನಿ. ನೀವು ಈ ಒಂದು ಫೇಸ್ ಪ್ಯಾಕನ್ನು ಹಾಕೋರಿ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಏನು ಮಾಡ್ತೈತಪ್ಪ ಅಂದ್ರೆ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ಮಾಯ್ಶ್ಚರನ್ನು ಹಿಡಿದಿಡೋಕೆ ಇದು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ನೋಡಲಿ ಪೂರ್ತಿಯಾಗಿ ನಾನು ಇದನ್ನು ತೊಗೊಂಡು ಆಮೇಲೆ ಇದನ್ನು ನೀವು ಆ ರೀತಿ ತಿಕ್ಕಿ ಇಡಕ್ಕೆ ಹೋಗ್ಬೇಡ್ರಿ. ಇಟ್ರಿ ಅಂದ್ರೆ ಪಕ್ಕ ಇದು ಗಟ್ಟಿ ಆಗಿಬಿಡ್ತೈತಿ. ಅದಕ್ಕೋಸ್ಕರ ತಿಕ್ಕಿ ಆದ ತಕ್ಷಣ ಈ ಪ್ಯಾಕ್ ಹಾಕೋರಿ. ನೀವು ವಾರದಾಗ 1-2 ಸರ್ತಿ ಹಾಕೊಂಡ್ರು ಸಾಕು ಫ್ರೆಂಡ್ಸ್. ನಿಮ್ಮದು ಏನು ಟ್ಯಾನ್ ಇರ್ತೈತಿ ಅದೆಲ್ಲನೂ ನಿಮಗೆ ಕಡಿಮೆ ಆಗ್ತಾ ಬರ್ತೈತಿ. ನಿಜ ಹೇಳ್ಬೇಕಂದ್ರೆ ಈ ಬಿಸಿಲಿಗೆ ಎಷ್ಟು ಟ್ಯಾನ್ ಆಗಿರ್ತೈತಿ ಅಷ್ಟು ಟ್ಯಾನನ್ನು ಇದು ಹೊಡೆದಾಗ್ತೈತಿ. ಎಷ್ಟು ಸಿಂಪಲ್ ಆಗೈತಿ ರೆಮಿಡಿ, ಅಷ್ಟು ನಮಗೆ ಎಫೆಕ್ಟ್ ಆಗಿರುವಂಥ ರೆಮಿಡಿ ಐತಿ. ಸಾಕು, ಇಷ್ಟ ಆದರೆ ನಮಗೆ ಇಷ್ಟೊಂದು ಪೂರ್ತಿಯಾಗಿ ಒಣಗಲಿ. ನಂತರ ನಾನು ಇದನ್ನ ನಿಮ್ಗೆ ಕ್ಲೀನ್ ಮಾಡಿ ತೋರಿಸ್ತೀನಿ. ನೋಡ್ರಿ, ನನಗೆ ಒಂದು 10 ನಿಮಿಷ ಅಷ್ಟು ಬಿಟ್ಟಿದ್ದೀನಿ. ಇದನ್ನ ಪೂರ್ತಿಯಾಗಿ ಒಣಗಿಲ್ಲ. ನಾನು ಹೇಳ್ತೀನಿಲ್ಲ ಸೆಮಿ ಡ್ರೈ ಅನ್ನೋವರೆಗೂ ಆ ರೀತಿಯಾಗಿದ್ದು ಒಣಗೈತಿ. ಇದನ್ನು ನಾನು ಒಂದು ಸ್ವಲ್ಪ ಹಸಿ ನೀರು ತೊಗೊಂಡು ಒಂದು ಸ್ವಲ್ಪ ನಾನು ರಬ್ ಮಾಡ್ಕೊತೀನಿ. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಸಾವಕಾಶವಾಗಿದ್ದನ್ನ ನಾವು ಮಸಾಜ್ ಮಾಡ್ಕೊಳ್ಳೋಣ. ಅಂದರೆ ಈ ಸಕ್ಕರೆ ಏನಿರ್ತೈತಿ ನಮಗೆ, ಈ ಸಕ್ಕರೆ ಏನಾಗುತ್ತೆ ನಮಗೆ ಸ್ಕ್ರಬ್ಬು ಆಗುತ್ತೆ. ಆಮೇಲೆ ಈ ರೀತಿ ನಾವು ಮಸಾಜ್ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನು ಆಗುತ್ತೆ. ಇನ್ನೂ ಚೆನ್ನಾಗಿ ನಮ್ಮ ಸ್ಕಿನ್ನು ಗ್ಲೋ ಆಗೋದಕ್ಕೆ ಸಹಾಯ ಮಾಡ್ತೈತಿ. ನೋಡ್ರಿ, ಒಂದು ಸ್ವಲ್ಪ ಸಾವಕಾಶವಾಗಿ, ಏನು ಭಾಳಷ್ಟು ನೀವು ಉಜ್ಜಿನ ಮಸಾಜ್ ಮಾಡಬೇಕು ಅಂತ ಇಲ್ಲ, ಸಾವಕಾಶವಾಗಿ ನಾವು ಮಸಾಜ್ ಮಾಡ್ತಾ ಹೋಗಬೇಕು. ನೋಡ್ರಿ ಈ ರೀತಿ ನಮಗೆ ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರ್ತಾವ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ಕ್ರಬ್ ಮಾಡಿದ್ರೆ ಸಾಕು. ಒಂದು ಹಸಿ ಬಟ್ಟೆ ತೊಗೊಂಡು ನಾವು ಒರೆಸ್ಕೊತೀನಿ. ನೋಡ್ಬೋದು, ನಿಜವಾಗ್ಲೂ ಇದ್ರದ್ದು ಈ ಒಂದು ಫೇಸ್ ಪ್ಯಾಕನ್ನು ನೀವು ವಾರದಲ್ಲಿ 2-3 ಸರ್ತಿ ಹಾಕ್ರಿ. ಇದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಟ್ಯಾನ್ ಏನೈತಿ ಎಲ್ಲನೂ ಟ್ಯಾನು ದೂರ ಮಾಡ್ತೈತಿ. ಇದು ಕಪ್ಪು ಕಲೆ ಇರುತ್ತಲ್ಲ ಮುಖದ ಮೇಲೆ, ಅದನ್ನು ಸಹಿತ ಈ ಒಂದು ಫೇಸ್ ಪ್ಯಾಕು ದೂರ ಮಾಡ್ತೈತೆ. ನಮಗೆ ಬರೀ
ಒಂದು ಸಕ್ಕರೆ, ಕಾಫಿ ಪೌಡ್ರು ಮತ್ತು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್, ಮೂರನ್ನೇ ಹಾಕೊಂಡಿದ್ದೀನಿ ನಾನು. ಅಡುಗೆ ಮಾಡಿರುವಂಥ 2 ಇಂಗ್ರೀಡಿಯೆಂಟ್ಸು, ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸು ಎಲ್ಲರೂ ಇದ್ದೇ ಇರ್ತಾವೆ. ತೊಗೊಂಡು ಈ ಒಂದು ರೆಮಿಡಿನ ನೀವು ಮಾಡ್ಕೊರಿ. ಒಳ್ಳೆ ಒಂದು ಸ್ಕಿನ್ ಗ್ಲೋ ಆಗುವಂಥ ಒಂದು ರೆಮಿಡಿ ಇದಾಗಿರ್ತೈತಿ. ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಕಲೆ ಮುಕ್ತ ಆಗುತ್ತೆ ಅಂತ ಹೇಳ್ತೀನಿ ನಾನು. ಈ ಒಂದು ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿನ ನೀವು ಮನೆಗೆ ಟ್ರೈ ಮಾಡಿರಿ. ಹೇಗೆ ಬಂದಿತ್ತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಅದಲ್ದೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನು ನಿಮಗೆ ಆದಷ್ಟು ಬೇಗನೆ ಬರುತ್ತೆ. ಪಟ ಅಂತ ಹೇಳಿದ್ರೆ ನೀವು ಸ್ಕಿನ್ ಕೇರನ್ನು ಮಾಡ್ಕೋಬೋದು. ಅದಕ್ಕೋಸ್ಕರ ಆಲ್ ಬಟನ್ನ ಕ್ಲಿಕ್ ಮಾಡಿರಿ. ಹಾಗೆ ನನ್ನ ಹತ್ರ ಯಾರು ಪಿಗ್ಮೆಂಟೇಷನ್ ಪೌಡ್ರು, ಪಿಗ್ಮೆಂಟೇಷನ್ ಆಯಿಲು ಮತ್ತು ಪಿಗ್ಮೆಂಟೇಷನ್ ಸೋಪ್ ಬೇಕು ಅನ್ನೋರು ನಾನು ಕೊಟ್ಟಿರುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿದರೆ ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.